ವಾಸ್ತುಶಿಲ್ಪ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೇಮ್ ಹಳೆ ಕಾಲದಲ್ಲಿ ರಾಜರು ಯಾವ ಥರ ಕೆತ್ತನೆ ಕೆಲಸ ಮಾಡಿದ್ರು ಅದೇ ರೀತಿಯೇ ಕೆತ್ತನೆ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿದೆ ಶಿಲ್ಪಕಲೆ. ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ ರಾಮ ಈ ರಾಮ ಮಂದಿರ ಕಾಮಗಾರಿ ಇನ್ನೂ ಫುಲ್ ಫಿನಿಶ್ ಆಗಲಿಲ್ಲ. ಇದು ಈಗ ಆಗಿರೋದು ಬೇರೆ 20% ಮಾತ್ರ. ಇನ್ನೂ 80% ಬ್ಯಾಲೆನ್ಸ್ ಇದೆ. ಈಗಲೂ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಫುಲ್ ಫಿನಿಶ್ ಆಗಬೇಕಾದ್ರೆ ಒಂದು 3 ರಿಂದ 4 ವರ್ಷ ಆಗ್ಬೋದು. ಅದ್ಭುತ ಕುಸರಿ ಕೆಲಸ ಅಂದರೆ ಕೆತ್ತನೆ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ರಾಜಸ್ಥಾನದಿಂದ ತರಿಸಿರೋ ಒಂದು ಪಿಂಕ್ ಸ್ಟೋನ್ ಇದು. ಈ 21ನೇ ಶತಮಾನದಲ್ಲೂ ಈ ಮಟ್ಟಕ್ಕೆ ಒಂದು ಕೆತ್ತನೆ ಕೆಲಸ ಮಾಡಿರೋದು ಒಂಥರ ಅಚ್ಚರಿ ಅನಿಸುತ್ತೆ. ಅದು ನಮ್ಮ ಜೀವಿತಾವಧಿಯಲ್ಲಿ ನಾವು ನೋಡ್ತಾ ಇರೋದು ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅನಿಸುತ್ತೆ. ಏನಕ್ಕಂದರೆ ಮೊದಲೆಲ್ಲೂ ರಾಜರ ಕಾಲದಲ್ಲಿ ಕೆತ್ತನೆ ಮಾಡಿರೋ ದೇವಸ್ಥಾನಗಳನ್ನ ನಾವು ಈಗ ಕಾಣ್ತಾ ಇದ್ದೀವಿ. ಬಟ್ ಈಗ ನಮ್ಮ ಜೀವಿತಾವಧಿಯಲ್ಲಿ ಈ ಮಟ್ಟಕ್ಕೆ ಒಂದು ಅದ್ಭುತ ಶಿಲ್ಪಕಲೆ ಇರೋ ಒಂದು ದೇವಸ್ಥಾನ ನಮ್ಮ ಜೀವಿತಾವಧಿಯಲ್ಲಿ ಆಗಿರೋದು ಅದು ನಮ್ಮ ಪುಣ್ಯ ಅನಿಸುತ್ತೆ. ತುಂಬ ವಿಶಾಲವಾದ ದೇವಸ್ಥಾನ ಇದು. ಕೆತ್ತನೆ ಕೆಲಸ ಅಂತೂ ತುಂಬ ಅದ್ಭುತವಾಗಿದೆ. ರಾಜರ ಕಾಲದಲ್ಲಿ ಯಾವ ಮಟ್ಟಕ್ಕೆ ಕೆತ್ತನೆ ಮಾಡಿಸಿದ್ದಾರೋ ಅದೇ ರೀತಿಯೇ ಕೆತ್ತನೆ ಮಾಡಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ರಾಮಲಲ್ಲಾ ವಿಗ್ರಹನ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಒಂದೇ ಸರಿನ 100 ಜನ ಹೋದ್ರೂ ನೋಡ್ಕೊಂಡು ಈಚೆ ಬರ್ಬೋದು. ಅಂದರೆ ಎಷ್ಟೇ ಕ್ರೌಡ್ ಇದ್ರೂ ನಮಗೆ ಲೇಟ್ ಆಗೋದಿಲ್ಲ ಅಲ್ಲಿ. ಆ ರೀತಿ ಒಂದು ವಿನ್ಯಾಸ ಮಾಡಿದ್ದಾರೆ. ಇವೆಲ್ಲದಕ್ಕಿಂತನೂ ಮುಖ್ಯ ವಿಶೇಷ ಏನಂದರೆ ನಮ್ಮ ಜಿಲ್ಲೆಯವರೇ ಆದ ಯೋಗಿ ರಾಜವರು ಈ ರಾಮಲಲ್ಲಾ ವಿಗ್ರಹ ಕೆತ್ತಿರೋದು ಒಂದು ಹೆಮ್ಮೆ ಅನಿಸುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಯೂಸ್ ಮಾಡಿರೋ ಕೃಷ್ಣಶೈಲನೂ ನಮ್ಮ ಮೈಸೂರು ಜಿಲ್ಲೆಯದು ಅನ್ನೋದು ಇನ್ನೊಂದು ಹೆಮ್ಮೆ ಅನಿಸುತ್ತೆ. ಇವೆಲ್ಲ ನಮ್ಮ ಒಂದು ಜೀವಿತಾವಧಿಯಲ್ಲಿ ಇವನ್ನ ಕಾಣ್ತಾ ಇರೋದು ನಮ್ಮ ಪುಣ್ಯ ಅನಿಸುತ್ತೆ. ಬಾಯ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜೈ ಶ್ರೀರಾಮ್.